ವಾಸು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಸುರಿಯುವ ಮಳೆಯಲ್ಲೂ ತಿರಂಗ ಯಾತ್ರೆಯಲ್ಲಿ ಭಾಗಿಯಾದ ಮುದ್ದೇಬಿಹಾಳ್ ನಾಗರಿಕರು. ನಿನ್ನೆ ಮಂಗಳವಾರ ಮುದ್ದೇಬಿಹಾಳ್ ನಗರದಲ್ಲಿ ತಿರಂಗ ಯಾತ್ರೆಯು ಸಾಯಂಕಾಲ 4 ಗಂಟೆಗೆ ಬಜಾರದ ಹನುಮಂತ ದೇವಸ್ಥಾನದಿಂದ ಪ್ರಾರಂಭವಾಗಿ ಬಸವೇಶ್ವರ ವೃತ್ತದ ಮೂಲಕ ಹಾಯ್ದು ನಗರದ ಮಹಾಂತೇಶ್ವರ್ ಕಲ್ಯಾಣ ಮಂಟಪ ತಲುಪಿತು. ಯಾತ್ರೆಯಲ್ಲಿ ಭಾಗಿಯಾದ ನಗರ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಜನರು, ಮಾಜಿ ಸೈನಿಕರು, ಮಹಿಳೆಯರು ಮಳೆಯನ್ನು ಲೆಕ್ಕಿಸದೆ ಸುರಿಯುವ ಮಳೆಯಲ್ಲಿ ರಾಷ್ಟ್ರಧ್ವಜವನ್ನು ಕೈಯಲ್ಲಿ ಹಿಡಿದುಕೊಂಡು ಭಾರತ್ ಮಾತಾ ಕಿ ಜೈ ಘೋಷಣೆಯನ್ನು ಕೂಗುತ್ತಾ ಸಾಗಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿಯವರು, ಆಪರೇಷನ್ ಸಿಂಧೂರ್ ಯಶಸ್ವಿ ಪ್ರಯುಕ್ತ ಎಲ್ಲಾ ನಗರಗಳಲ್ಲಿ ತಿರಂಗ ಯಾತ್ರೆಯನ್ನ 2-3 ಕಿಲೋಮೀಟರ್ಗಳು ನಡೆದು ಮಾಡುತ್ತಿದ್ದಾರೆ. ನಮ್ಮ ಮುದ್ದೇಬಿಹಾಳ್ ಯುವ ಸೈನಿಕರು ದೇಶದ ಗಡಿಯಲ್ಲಿ, ಕಾಶ್ಮೀರ, ಪಂಜಾಬ್ಗಳಲ್ಲಿ ವಿಮಾನದಲ್ಲಿ, ಹಡಗಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಅಭಿನಂದನೆ ಸಲ್ಲಿಸುವುದಕ್ಕೆ ಆಗುವುದಿಲ್ಲ. ಆದ ಕಾರಣ ಅಂಥ ಮಕ್ಕಳನ್ನು ಹೆತ್ತ, ದೇಶಕ್ಕಾಗಿ ನೀಡಿದ ತಾಯಂದಿರಿಗೆ ಅಭಿನಂದನೆಯನ್ನು ಸಲ್ಲಿಸಲು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಎಂದು ಹೇಳಿದ್ದಾರೆ. ವಾಸ್ತು ಟಿವಿ ಗ್ರೌಂಡ್ ರಿಪೋರ್ಟ್, ಮುದ್ದೇಬಿಹಾಳ್. ಈಗಾಗಲೇ ತಿರಂಗ ಯಾತ್ರೆ ಬಹಳ ಅದ್ಧೂರಿಯಾಗಿ ಮಳೆಯ ಜೊತೆಯಾಗಿ ಎಲ್ಲರೂ ಕೂಡ